ಓಕೆ. ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಪಾಸಿಂಗ್ ಪ್ಯಾಕೇಜಲ್ಲಿ ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ. ನೆಕ್ಸ್ಟ್ ಕ್ವಶನ್ನು, ವಾಟ್ ಆರ್ ದಿ ಯೂಸಸ್ ಆಫ್ ವಾಲ್ವ್ ಮೆಕ್ಯಾನಿಸಮ್ ಆ್ಯಂಡ್ ಲೀಸ್ಟ್ ದ ಟೈಪ್ಸ್ ಅಂತ ಇದೆ. ಆ್ಯಕ್ಚುಲಿ ಲೀಸ್ಟ್ ಅದು ಯಾವ ಮೆಕ್ಯಾನಿಸಮ್ ಇದೆ, ವಾಲ್ವ್ ಮೆಕ್ಯಾನಿಸಮ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ. ಓಕೆ. ಅದರಲ್ಲಿ ಫಸ್ಟ್ ಓವರ್ ಹೆಡ್ ವಾಲ್ವ್ ಮೆಕ್ಯಾನಿಸಮ್, OHV ಆ್ಯಂಡ್ ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ ಅಂತ. ಓವರ್ ಹೆಡ್ ವಾಲ್ವ್ ಮೆಕ್ಯಾನಿಸಮ್ ಆ್ಯಂಡ್ ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್. ಓಕೆ. ಏನು ಮಾಡ್ತವೆ ಇವು? ಇಟ್ ಕಂಟ್ರೋಲ್ಸ್ ಸಬ್ಮಿಷನ್ ಆಫ್ ಇನ್ಲೆಟ್ ಗ್ಯಾಸಸ್ ಆ್ಯಂಡ್ ಎಮಿಷನ್ ಆಫ್ ಎಕ್ಸಾಸ್ಟ್ ಗ್ಯಾಸಸ್ at right time in relations with the rotation of camshaft. Okay. Valve mechanisms are classified as given below. ಏನು ಮಾಡ್ತವೆ ಅಂದರೆ ಇವೆರಡು, ಇಟ್ ಕಂಟ್ರೋಲ್ಸ್ ಸಬ್ಮಿಷನ್ಸ್ ಆಫ್ ಇನ್ಲೆಟ್ ಗ್ಯಾಸಸ್. ಸಬ್ಮಿಷನ್ಸ್ ಆಫ್ ಇನ್ಲೆಟ್ ಗ್ಯಾಸಸ್ ಅಂದರೆ ಇನ್ಲೆಟ್ಟಿಗೆ ಬರೋವಂಥ ಗ್ಯಾಸಸ್ ಏನಿದೆಯಲ್ಲ ಅದು ಸಬ್ಮಿಷನ್ ಮಾಡೋದು ಅಂತ. ಆ ಸಬ್ಮಿಷನ್ ಗ್ಯಾಸಸ್ನ ಮತ್ತು ಎಮಿಷನ್ ಆಫ್ ಗ್ಯಾಸಸ್ನ, ಹೊರಗಡೆ ಹೋಗುವಂಥ ಗ್ಯಾಸಸ್ಗೆ ಏನಂತ ಕರಿತೀವಿ? ಎಮಿಷನ್ಸ್ ಗ್ಯಾಸಸ್ ಅಂತ ಕರಿತೀವಿ. ಎಮಿಷನ್ ಆಫ್ ಎಕ್ಸಾಸ್ಟ್ ಗ್ಯಾಸಸ್ ಅಟ್ ರೈಟ್ ಟೈಮ್ ಇನ್ ದ ರಿಲೇಷನ್ ವಿತ್ ರೋಟೇಷನ್ ಆಫ್ ಕ್ಯಾಮ್ ಶಾಫ್ಟ್. ಹೆಡ್ ಮೇಲ್ಗಡೆ ಏನಿರುತ್ತೆ, ಕ್ಯಾಮ್ ಶಾಫ್ಟ್ ರೊಟೇಷನ್ ಆಗ್ತಿರುತ್ತಲ್ವ, ಅದು ಪರ್ಟಿಕ್ಯುಲರಾಗಿ ಅದ್ರದ್ದು ರಿಲೇಷನ್ನು ವಾಲ್ವ್ ಓಪನ್ ಆ್ಯಂಡ್ ಕ್ಲೋಸ್ ರಿಲೇಷನ್ಸು. ಓಪನ್ ಆ್ಯಂಡ್ ಕ್ಲೋಸ್ ಅಂತ ಅಂದರೆ ಸಬ್ಮಿಷನ್ನು ಮತ್ತು ಎಮಿಷನ್ಸ್, ಅವು ಏನು ರಿಲೇಷನ್ಸ್ ಇರ್ತವೆ ಅದನ್ನು ರೈಟ್ ಟೈಮಲ್ಲಿ ಕಂಟ್ರೋಲ್ ಮಾಡೋವಂಥ ಮೆಕ್ಯಾನಿಸಮ್ಸ್ ಇವೆರಡು. ಓವರ್ ಹೆಡ್ ವಾಲ್ವ್ ಮೆಕ್ಯಾನಿಸಮ್ ಒಂದು, ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ ಒಂದು. ಓಕೆ. ಇವೆರಡು ಮೇನ್ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ಸ್. ಕೇಳ್ತಾರೆ, ಇಂಪಾರ್ಟೆಂಟಾಗಿ ಬರೀರಿ. ಓಕೆ. ನೆಕ್ಸ್ಟ್ ಸೇಮ್ ಅದ್ರದ್ದು ಮೆಕ್ಯಾನಿಸಮ್. ನೆಕ್ಸ್ಟ್ ಕ್ವಶನಲ್ಲಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಓವರ್ ಹೆಡ್ ವಾಲ್ವ್ ಮೆಕ್ಯಾನಿಸಮ್ ಆ್ಯಂಡ್ ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ ಅಂತ. ಡಿಫ್ರೆನ್ಸ್ ಏನಿರ್ಬೋದು? ಓವರ್ ಹೆಡ್ ವಾಲ್ವ್ ಮೆಕ್ಯಾನಿಸಮಲ್ಲಿ ಇಟ್ ಕನ್ಸಿಸ್ಟ್ಸ್ ಆಫ್ ಇನ್ಲೆಟ್ ವಾಲ್ವ್, ಎಕ್ಸಾಸ್ಟ್ ವಾಲ್ವ್, ವಾಲ್ವ್ ಗೈಡ್, ವಾಲ್ವ್ ಸ್ಪ್ರಿಂಗ್ ಲಾಕ್, ವಾಲ್ವ್ ಸೀಟ್, ವಾಲ್ವ್ ಸ್ಪ್ರಿಂಗ್, push rod, rocker arm and rocker shaft. Okay. In this case, camshaft is fixed in the crankcase. ಓಕೆ. ಇದರಲ್ಲಿ ಇಷ್ಟು ಪಾರ್ಟ್ಸ್ ಇರುತ್ತೆ. ಲೈಕ್ ಇನ್ಲೆಟ್ ವಾಲ್ವ್ ಇರುತ್ತೆ, ಎಕ್ಸಾಸ್ಟ್ ವಾಲ್ವ್ ಇರುತ್ತೆ, ವಾಲ್ವ್ ಗೈಡ್ ಇರುತ್ತೆ, ಆ್ಯಂಡ್ ವಾಲ್ವ್ ಸ್ಪ್ರಿಂಗ್ ಲಾಕ್ ಇರುತ್ತೆ, ವಾಲ್ವ್ ಸೀಟ್ ಇರುತ್ತೆ, ಆಮೇಲೆ ಪುಷ್ ರಾಡ್, ರಾಕರ್ ಆರ್ಮು, ರಾಕರ್ ಶಾಫ್ಟು. ಕೆಲವು ಟೈಮಲ್ಲಿ ಈ ಕೇಸಲ್ಲಿ ಏನಾಗುತ್ತೆ, ಇನ್ ದಿಸ್ ಕೇಸ್ ಕ್ಯಾಮ್ ಶಾಫ್ಟ್ ಈಸ್ ಫಿಕ್ಸ್ಡ್ ಇನ್ ದ ಕ್ರ್ಯಾಂಕ್ ಕೇಸಲ್ಲಿ ಇದು ಫಿಕ್ಸ್ ಇರುತ್ತೆ. ಓಕೆ. ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಇನ್ಲೆಟ್ ವಾಲ್ವ್, ಎಕ್ಸಾಸ್ಟ್ ವಾಲ್ವ್ ಗೈಡ್ ಎಲ್ಲ ಸೇಮ್, ಪಾರ್ಟ್ಸ್ ಎಲ್ಲ ಸೇಮ್. ಇನ್ ದಿಸ್ ಕೇಸ್ ಕ್ಯಾಮ್ ಶಾಫ್ಟ್ ಈಸ್ ಫಿಕ್ಸ್ಡ್ ಇನ್ ದ ಸಿಲಿಂಡರ್ ಹೆಡ್. ಓಕೆ. ಅದು ಕ್ರ್ಯಾಂಕ್ ಕೇಸಲ್ಲಿ ಫಿಕ್ಸ್ ಆದರೆ ಇದು ಸಿಲಿಂಡರ್ ಹೆಡ್ಡಲ್ಲಿಗೆ ಫಿಕ್ಸ್ ಆಗಿರುತ್ತೆ. ಕ್ರ್ಯಾಂಕ್ ಕೇಸ್ ಅಂತ ಅಂದರೆ ಹೆಡ್ಗಿಂತ ಕೆಳಗಡೆ ಬರುತ್ತೆ. ಏನು ಕ್ರ್ಯಾಂಕ್ ಶಾಫ್ಟ್ ರೊಟೇಷನ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕ್ರ್ಯಾಂಕ್ ಕೇಸ್ ಅಂತೇಳಿ ಕರಿತೀವಿ. ಅಲ್ಲಿ ಅದು ಫಿಕ್ಸ್ ಆಗಿರುತ್ತೆ. ಇದು ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ ಅಂತ OHC ಅಂತಂದರೆ ಇದು ಎಲ್ಲಿ ಫಿಕ್ಸ್ ಆಗಿರುತ್ತೆ? ಇದು ಸಿಲಿಂಡರ್ ಹೆಡ್ಡಲ್ಲಿ ಫಿಕ್ಸ್ ಆಗಿರುತ್ತೆ. ಓಕೆ. ಇದಿಷ್ಟೇ ಡಿಫ್ರೆನ್ಸ್, ಇಷ್ಟೇ ಇರುತ್ತೆ. ಆಮೇಲೆ ಯಾವುದು ಡಿಫ್ರೆಂಟ್ ಇರುತ್ತೆ ಅಂದರೆ ರಾಕರ್ ಶಾಫ್ಟ್ ಇರುತ್ತೆ. ಇಲ್ಲಿ ರಾಕರ್ ಶಾಫ್ಟು, ರಾಕರ್ ಆರ್ಮು, ಪುಷ್ ರಾಡ್ ಇಲ್ಲಿಲ್ಲ. OHCಯಲ್ಲಿ ಪುಷ್ ರಾಡ್ ಇಲ್ಲ. ಓಕೆ. ಆಮೇಲೆ ವಾಲ್ವ್ ಗೈಡ್ ಇರುತ್ತೆ, ಅವೆಲ್ಲ ಕಾಮನ್. ಪುಷ್ ರಾಡ್ ಒಂದು ಇರೋದಿಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ನು, ಅದರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ನು, ಮೇಕ್ ಎ ಲೀಸ್ಟ್ ಆಫ್ ಸ್ಟೆಪ್ಸ್ ರಿಕ್ವೈರ್ಡ್ ಟು ಮೆಜರ್ ದ ಕ್ಲಿಯರೆನ್ಸ್ ಬಿಟ್ವೀನ್ ಪಿಸ್ಟನ್ ಆ್ಯಂಡ್ ಸಿಲಿಂಡರ್ ವಾಲ್ವ್. ಪಿಸ್ಟನ್ ಮತ್ತು ಸಿಲಿಂಡರ್ ವಾಲ್ವ್ ಏನಿದೆ ಅಲ್ಲ, ಅದರದ್ದು ಕ್ಲಿಯರೆನ್ಸ್ ಯಾವ ರೀತಿ ಚೆಕ್ ಮಾಡೋದು ಅಂತ. ಓಕೆ. ಅಂದರೆ ಮೈನ್ಯೂಟ್ ಗ್ಯಾಪ್ ಇರುತ್ತೆ, ಅಂದರೆ ಲೈಕ್ ನೆಗ್ಲಿಜಿಬಲ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ಗೆ ನಾವು ಕ್ಲಿಯರೆನ್ಸ್ ಅಂತ ಹೇಳಿ ಕರಿತೀವಿ. ಯಾವ ರೀತಿ ಅದು? ಪ್ಲೇಸ್ ದ ವೆಹಿಕಲ್ ಆನ್ ದ ಲೆವೆಲ್ ಗ್ರೌಂಡ್. ಇದು ಸ್ಟೆಪ್ಸ್ ಯಾವ ರೀತಿ, ಅದನ್ನು ಕ್ಲಿಯರೆನ್ಸನ್ನ ಯಾವ ರೀತಿ ಮೆಜರ್ ಮಾಡೋದು, ಅದು
ಪಿಸ್ಟನ್ನು ಮತ್ತು ಸಿಲಿಂಡರ್ ವಾಲ್ ಇರುತ್ತಲ್ಲ, ಇವೆರಡು ವಾಲ್ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಅದು ಎಷ್ಟಿರುತ್ತೆ ಅಂತೇಳಿ ಅದನ್ನು ಮೆಜರ್ ಮಾಡೋದು. ಮೊದಲನೇ ಸ್ಟೆಪ್ ಹೇಳ್ದಂಗೆ ಪ್ಲೇಸ್ ದ ವೆಹಿಕಲ್ ಆನ್ ಲೆವೆಲ್ ಗ್ರೌಂಡ್. ಓಕೆ, ಪ್ಲೇಸ್ ದ ವೆಹಿಕಲ್ ಆನ್ ಲೆವೆಲ್ ಗ್ರೌಂಡ್. ಸಮತಟ್ಟಾದ ಜಾಗದಲ್ಲಿ ಏನು ಮಾಡಬೇಕು, ವಾಹನವನ್ನು ನಿಲ್ಲಿಸ್ಕೋಬೇಕು. ಆಮೇಲೆ ರಿಮೂವ್ ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಬ್ಯಾಟ್ರಿಯಲ್ಲಿ ಎಷ್ಟು ಟರ್ಮಿನಲ್ಸ್, 2 ಟರ್ಮಿನಲ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಟರ್ಮಿನಲ್ನ ತೆಗಿಬೇಕು. ನೆಗೆಟಿವ್ ಟರ್ಮಿನಲ್ಸ್ ಏನಿದೆಯಲ್ಲ ಅದನ್ನು ತೆಗಿಬೇಕು. ಓಕೆ, ಕೀಪ್ ಎ ಟ್ರೇ ಬಿಲೋ ದ ಇಂಜಿನ್. ಓಕೆ, ಬಿಲೋ ಇಂಜಿನ್ನು ಒಂದು ಸಣ್ಣದೊಂದು ಟ್ರೈನ್ ಇಡಬೇಕು. ಓಕೆ, ಆಮೇಲೆ ಟೇಕ್ ದ ಸ್ಪಾನರ್ ಆ್ಯಂಡ್ ರಿಮೂವ್ ದ ಡ್ರೈನ್ ಪ್ಲಗ್. ಏನು ಒಂದು ಸ್ಪಾನರ್ನ ತೊಗೊಂಡು ಆ ಡ್ರೈನ್ ಪ್ಲಗ್ ಏನಿದೆ ಅದನ್ನು ರಿಮೂವ್ ಮಾಡಬೇಕು. ಓಕೆ, ರಿಮೂವ್ ದ ಕನೆಕ್ಷನ್ ಆಫ್ ರೇಡಿಯೇಟರ್ ಹೋಸಸ್. ರೇಡಿಯೇಟರ್ ಹೋಸ್ ಏನಿದೆಯಲ್ಲ ಅದ್ರ ಕನೆಕ್ಷನ್ ರಿಮೂವ್ ಮಾಡಿ. ಆಮೇಲೆ ಪೈಪ್ ಫ್ರಮ್ ದ ವಾಟರ್ ಪಂಪ್ ಆಲ್ಸೋ, ಅದನ್ನು ಕೂಡ ರಿಮೂವ್ ಮಾಡಿ. ವಾಟರ್ ಪಂಪಿಂದ ಪೈಪ್ ಇರುತ್ತೊಂದು, ಅದು ಒಂದು, ಆಮೇಲೆ ರೇಡಿಯೇಟರ್ ಹೋಸ್ ಒಂದು, ಅದು ಎರಡನ್ನೂ ರಿಮೂವ್ ಮಾಡಬೇಕು. ಟೇಕ್ ಔಟ್ ದ ರೇಡಿಯೇಟರ್ ಬೈ unscrewing the nuts or bolts. Take out the radiator by unscrewing the nuts or bolts. ರೇಡಿಯೇಟರ್ನ ತೆಗಿಬೇಕು. ರೇಡಿಯೇಟರ್ನ ಅನ್ಸ್ಕ್ರೂ ಮಾಡೋದ್ರ ಮೂಲಕ, ನಟ್ ಮತ್ತು ಬೋಲ್ಟ್ನ ಅನ್ಸ್ಕ್ರೂ ಮಾಡೋದ್ರ ಮೂಲಕ ಅದನ್ನು ರಿಮೂವ್ ಮಾಡಬೇಕು. ಟೇಕ್ ಔಟ್ ದ ಫ್ಯಾನ್ ಆ್ಯಂಡ್ ರಿಮೂವ್ ದ ಬೆಲ್ಟ್ ಫ್ರಮ್ ದ ಪುಲ್ಲಿ. ಅದೇನು ನೆಕ್ಸ್ಟು ಏನು ಮಾಡಬೇಕು, ಫ್ಯಾನನ್ನು ರಿಮೂವ್ ಮಾಡಬೇಕು. ಅದ್ರ ಜೊತೆಗೆ ಇರುತ್ತದು, ಫ್ಯಾನನ್ನು ರಿಮೂವ್ ಮಾಡಬೇಕು. ಅದ್ರ ಜೊತೆಗೆ ಬೆಲ್ಟ್ ಕನೆಕ್ಷನ್ ಇರುತ್ತೆ, ಅದನ್ನು ಕೂಡ ರಿಮೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಡಿಸ್ಮೆಂಟಲ್ ದ ವಾಟರ್ ಪಂಪ್ ಆ್ಯಂಡ್ ಕೀಪ್ ಅಸೈಡ್. ಡಿಸ್ಮೆಂಟಲ್ ದ ವಾಟರ್ ಪಂಪ್ ಆ್ಯಂಡ್ ಕೀಪ್ ಅಸೈಡ್ ಅಂತ. ವಾಟರ್ ಪಂಪ್ನ ಡಿಸ್ಮೆಂಟಲ್ ಮಾಡಿ, ಅಂದರೆ ಓಪನ್ ಮಾಡಿ ಬಿಚ್ಚಿ, ಅಂದರೆ ಅದನ್ನು ಡಿಸ್ಅಸೆಂಬಲ್ ಮಾಡೋದಲ್ಲ, ಆ ವೆಹಿಕಲ್ನಿಂದ ಅದನ್ನು ತೆಗೆದುಬಿಟ್ಟು ಹೊರಗಡೆ ಇಡಬೇಕು. ದೆನ್ ಫ್ರಮ್ ಅಂಡರ್ನೀತ್ ರಿಮೂವ್ ದ ನಟ್ ಆಫ್ ದಿ ಸಂಪ್ ಯೂಸಿಂಗ್ ರಿಂಗ್ ಸ್ಪಾನರ್. ಅದೇನು ಸಂಪ್ ಇರುತ್ತಲ್ಲ, ಲೈಕ್ ಅಂಡರ್ನೀತ್ ಅಂದರೆ ಕೆಳಗಡೆ ಕ್ರ್ಯಾಂಕ್ ಕೇಸ್ ಹತ್ರ ಕೆಳಗಡೆ ಅದೇನಿರುತ್ತೆ, ಇದು ಏನು ಅಂತೀವಿ, ಆಯಿಲ್ ಸಂಪ್ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕು. ರಿಮೂವ್ ಆಯಿಲ್ ಸಂಪ್. ಓಕೆ, ಅದಾದಮೇಲೆ ಆಯಿಲ್ ಸಂಪ್ನ ರಿಮೂವ್ ಮಾಡಬೇಕು. ನೆಕ್ಸ್ಟ್ ದೆನ್ ರಿಮೂವ್ ದ ಟ್ಯಾಪ್ಡ್ ಕವರ್. ಅದಕ್ಕೆ ಕವರ್ ಏನಿರುತ್ತೆ, ಕವರ್ನ ರಿಮೂವ್ ಮಾಡಬೇಕು. ನಾವು ರಿಮೂವ್ ದ ಇಂಡಿಕೇಷನ್ ಮ್ಯಾನಿಫೋಲ್ಡ್. ಇಂಡಿಕೇಷನ್ ಮ್ಯಾನಿಫೋಲ್ಡ್ನ ಓಪನ್ ಮಾಡಿದಾಗ ನಮಗೆ ಈ ಮೇಲ್ಗಡೆ ಏನು ಸಿಗುತ್ತೆ, ಹೆಡ್ ಸಿಗುತ್ತೆ. ಹೆಡ್ನ ರಿಮೂವ್ ಮಾಡಿ. ಹೆಡ್ಡನ್ನು ರಿಮೂವ್ ಮಾಡಿದಾಗ ನಮಗೆ ಎಷ್ಟು ಗ್ಯಾಪ್ ಇದೆ ಅನ್ನೋದು ಚೆಕ್ ಮಾಡ್ಬೋದು, ಎಷ್ಟು ಕ್ಲಿಯರೆನ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡ್ಬೋದು. ಓಕೆ, ಇದು ಮತ್ತೊಂದು ಕ್ವಶನ್. ಆದರೆ ಅರ್ಥ ಆಯಿತಾ? ಇದು ಯಾವ ರೀತಿ ಕ್ಲಿಯರೆನ್ಸ್ ಬಿಟ್ವೀನ್ ಪಿಸ್ಟನ್ ಮತ್ತು ಸಿಲಿಂಡರ್ ವಾಲ್. ಪಿಸ್ಟನ್ನು ಮತ್ತು ಸಿಲಿಂಡರ್ ವಾಲ್ ಎರಡೂ ಜೊತೆಗೆ ಇರೋವಂಥದ್ದು. ಓಕೆ, ಸ್ಲೈಡಿಂಗ್ ಮೋಷನ್ ಆಗುತ್ತಲ್ಲ, ಸ್ಲೈಡಿಂಗ್ ಮೂಮೆಂಟ್ ಆಗುತ್ತಲ್ಲ, ಅದ್ರದ್ದು ಅಕ್ಕಪಕ್ಕದ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯೋದು. ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದ ಫಂಕ್ಷನ್ ಆಫ್ ಕಂಪ್ರೆಷನ್ ರಿಂಗ್ಸ್. ಕಂಪ್ರೆಷನ್ ರಿಂಗ್ಸ್ ಎಲ್ಲಿ ಬರ್ತವೆ? ಇವು ಪಿಸ್ಟನ್ ರಿಂಗ್ಸ್ ಏನಿರುತ್ತವಲ್ಲ, ರಿಂಗ್ಸಲ್ಲಿ ಒಂದು ರಿಂಗ್ಸು ಈ ಕೆಲಸ ಮಾಡುತ್ತೆ, ಕಂಪ್ರೆಷನ್ ರಿಂಗ್ಸ್ ಕಂಪ್ರೆಷನ್ ಮಾಡುತ್ತೆ. ಏನದು? ದ ಮೇನ್ ಫಂಕ್ಷನ್ ಆಫ್ ಕಂಪ್ರೆಷನ್ ರಿಂಗ್ ಈಸ್ ಟ್ರ್ಯಾಪ್ ಕಂಬಷನ್ ಗ್ಯಾಸಸ್ ಆ್ಯಂಡ್ ಇನ್ಕ್ರೀಸ್ ದ ಕಂಬಷನ್ ಪ್ರೆಷರ್ ಆ್ಯಂಡ್ ಎಫಿಷಿಯನ್ಸಿ. ದ ಮೇನ್ ಫಂಕ್ಷನ್ ಆಫ್ ಕಂಪ್ರೆಷನ್ ರಿಂಗ್ಸ್ ಈಸ್ ಟು ಟ್ರ್ಯಾಪ್ ಕಂಬಷನ್ ಗ್ಯಾಸಸ್ ಆ್ಯಂಡ್ ಇನ್ಕ್ರೀಸ್ ದ ಕಂಬಷನ್ ಪ್ರೆಷರ್ ಆ್ಯಂಡ್ ಎಫಿಷಿಯನ್ಸಿ. ಯಾವುದೇ ಕಾರಣಕ್ಕೂ ಆ ಕಂಬಷನ್ ಗ್ಯಾಸಸ್ನ ಆ ಕಂಬಷನ್ ಗ್ಯಾಸಸ್ ಏನಿದೆಯಲ್ಲ ಅದನ್ನು ಪ್ರೆಷರ್ ಇನ್ಕ್ರೀಸ್ ಮಾಡೋದಕ್ಕೆ, ಪ್ರೆಷರ್ ಮತ್ತು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದಕ್ಕೆ ಕಂಪ್ರೆಷನ್ ರಿಂಗ್ಸ್ ಇದಾವೆ. ಈಗ ಯಾವಾಗ ಸೆಕ್ಷನ್ನು ಕಂಪ್ರೆಷನ್ನು ಆಗುತ್ತಲ್ಲ, ಆ ಸೆಕೆಂಡ್ ಸ್ಟ್ರೋಕ್ ಏನಿದೆಯಲ್ಲ, ಆ ಸೆಕೆಂಡ್ ಸ್ಟ್ರೋಕಲ್ಲೇ ಫುಲ್ಲು ಕಂಪ್ರೆಸ್ ಮಾಡುವಂಥದ್ದು. ಕಂಪ್ರೆಸ್ಸು ಆಮೇಲೆ ಎಫಿಷಿಯನ್ಸಿ ಜಾಸ್ತಿ ಕೊಡಬೇಕು. ಎಫಿಷಿಯನ್ಸಿ ಜಾಸ್ತಿ ಮಾಡುವಂಥದ್ದು ಈ ಕೆಲಸ ಕಂಪ್ರೆಷನ್ ರಿಂಗ್ಸ್ ಮಾಡ್ತವೆ. ಓಕೆ, ಆಮೇಲೆ ನೆಕ್ಸ್ಟ್ ಕ್ವಶನ್ನು, ಮೇಕ್ ಎ ಲೀಸ್ಟ್ ಆಫ್ ಸ್ಟೆಪ್ಸ್ ರಿಕ್ವೈರ್ಡ್ ಫಾರ್
ಇನ್ಸ್ಪೆಕ್ಷನ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಆಫ್ ಸಿಲಿಂಡರ್ ಲೈನರ್ ಆರ್ ಬೋರ್ ಸ್ಲೀವ್ ಅಂತ ಇದೆ. ಓಕೆ, ಇದು ಏನು ಇಂಪಾರ್ಟೆಂಟು, ಯಾಕೆ ಇಂಪಾರ್ಟೆಂಟು ಅಂದರೆ ರಿಪ್ಲೇಸ್ಮೆಂಟ್ ಆಫ್ ಸಿಲಿಂಡರ್ ಲೈನರ್ ಅಥವಾ ಬೋರ್ ಸ್ಲೀವ್ ಅಂತ ಇದೆ. ಸಿಲಿಂಡರ್ ಲೈನರು ಕೂಡ ಅದರಲ್ಲಿ ಸಿಲಿಂಡರ್ ಒಳಗಡೆನೇ ಇರುವಂಥದ್ದು, ಪಿಸ್ಟನ್ ಪಕ್ಕ ಇರುವಂಥದ್ದು. ಬೋರ್ ಸ್ಲೀವ್ ಅದು ಕೂಡ ಸೇಮ್. ಅದನ್ನು ಯಾವ ರೀತಿ ಇನ್ಸ್ಪೆಕ್ಷನ್ ಮಾಡಬೇಕು ಅಥವಾ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಈ ಕ್ವಶನ್ನು ಕೇಳ್ತಾಯಿದ್ದೆ. ಅದಕ್ಕೆ ಸ್ಟೆಪ್ಸ್ ಯಾವ ರೀತಿ ಅಂತ ಈ ಕ್ವಶನ್ನು ಕೇಳ್ತಾಯಿದ್ದೆ. ಪ್ಲೇಸ್ ದ ಇಂಜಿನ್ ಬ್ಲಾಕ್ ಆನ್ ದ ಪ್ರೆಸ್ ಫಿಟ್ ಅಂತ ಇರುತ್ತೆ, ಅದೊಂದು ದಟ್ ಈಸ್ ಅ ಮೆಷಿನ್. ಅಲ್ಲಿ ನೀವು ಏನು ಮಾಡಬೇಕು, ಇಂಜಿನ್ ಬ್ಲಾಕ್ನ ಪ್ರೆಸ್ ಮಾಡಬೇಕು. ಓಕೆ, ಯೂಸ್ ಅ ಸ್ಪೆಷಲ್ ಟೂಲ್ಸ್ ಆ್ಯಸ್ ಪರ್ ದ ಸೈಜ್ ಆಫ್ ದ ಸಿಲಿಂಡರ್ ಬೋರ್ಗೆ ಯಾವ ಸೈಜಿಗೆ ಕರೆಕ್ಟಾಗಿ ಟೂಲ್ ಯೂಸ್ ಆಗ್ತದೆ ಅದನ್ನು ಯೂಸ್ ಮಾಡೋದು. ಸಪೋರ್ಟ್ ದ ಇಂಜಿನ್ ಬ್ಲಾಕ್ ಪ್ರಾಪರ್ಲಿ ಆ್ಯಂಡ್ ರಿಜಿಡ್ಲಿ ಫಿಕ್ಸ್ ಆನ್ ದ ಪ್ರೆಸ್. ಓಕೆ, ನೆಕ್ಸ್ಟು ಕರೆಕ್ಟಾಗಿ ಇಂಜಿನ್ ಬ್ಲಾಕ್ನ ಸಪೋರ್ಟಿಗೆ ಇಟ್ಕೊಂಡು ಅದನ್ನು ಎರಡು ಸೈಡು ಫಿಕ್ಸ್ ಮಾಡಿ ಪ್ರೆಸ್ ಮಾಡೋ ಅಂಥದ್ದು. ಓಕೆ, ನೆಕ್ಸ್ಟು ಅಪ್ಲೈ ಪ್ರೆಷರ್ 0.2 to 0.5 ಟನ್ ಫಾರ್ ಎ ಡ್ರೈ ಲೈನರ್ BDC ಬಾಟಮ್ ಡೆಡ್ ಸೆಂಟರಲ್ಲಿ 0.2 to 0.5 ಟನ್ ಪ್ರೆಷರ್ನ ಅಪ್ಲೈ ಮಾಡಿ ಅದನ್ನು ರೊಟೇಷನ್ ಮಾಡಬೇಕು, ಅಂದರೆ ತಿರ್ಸ್ಬೇಕು, ಅದನ್ನು ರಿಮೂವ್ ಮಾಡಬೇಕು. ದ ಓಲ್ಡ್ ಸ್ಲೀವ್ ವಿಲ್ ಕಮ್ ಔಟ್ ಫ್ರಮ್ ಎ ಇಂಜಿನ್ ಬ್ಲಾಕ್. ಓಲ್ಡ್ ಸ್ಲೀವ್ ಏನಾಗುತ್ತೆ, ಇಂಜಿನ್ ಬ್ಲಾಕಿಂದ ಹೊರಗಡೆ ಬರುತ್ತೆ. ನೆಕ್ಸ್ಟು ಸೆಲೆಕ್ಟ್ ಎ ನ್ಯೂ ಸ್ಟ್ಯಾಂಡರ್ಡ್ ಸೈಜ್ ಬೋರ್ ಸ್ಲೀವ್ ವಿತ್ ದ ಸ್ಟ್ಯಾಂಡರ್ಡ್ ಪಿಸ್ಟನ್ ಆ್ಯಂಡ್ ರಿಂಗ್ಸ್. ಒಂದು ಹೊಸದು ಬೋರ್ ಸ್ಲೀವ್ನ ತಗೊಂಡು ಅದನ್ನು ಫಿಕ್ಸ್ ಮಾಡಬೇಕು. ಪ್ಲೇಸ್ ದ ಸ್ಲೀವ್ ಆನ್ ದ ಇಂಜಿನ್ ಬ್ಲಾಕ್ ಫ್ರಮ್ ಸಿಲಿಂಡರ್ ಹೆಡ್ ಸೈಡ್. ಓಕೆ, ಅದನ್ನು ಇಂಜಿನ್ ಬ್ಲಾಕ್ ಹೆಡ್ ಸೈಡ್ ಏನಿರುತ್ತಲ್ಲ ಅಲ್ಲಿ ಆ ಸೈಡು ಫಿಕ್ಸ್ ಮಾಡೋವಂಥದ್ದು, ಅದು ಪ್ಲೇಸ್ ಮಾಡಬೇಕು. ಮೇಂಟೈನ್ ಈಕ್ವಲ್ ಹೈಟ್ ಫಾರ್ ಆಲ್ ಸಿಲಿಂಡರ್ಸ್. ಎಲ್ಲ ಸಿಲಿಂಡರ್ಸು, ಸಪೋಸ್ ಅದು ಫೋರ್ ಸಿಲಿಂಡರ್ಸ್ ಇದೆ, ಕರೆಕ್ಟಾಗಿ 4 ಸಿಲಿಂಡರ್ಸು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಅದನ್ನು ಲೂಬ್ರಿಕೇಟ್ ಮಾಡಬೇಕು. ಕ್ಲೀನ್ ಆ್ಯಂಡ್ ಲೂಬ್ರಿಕೇಟ್ ದ ಬೋರ್. ಓಕೆ, ಚೆಕ್ ಪಿಸ್ಟನ್ ಕ್ಲಿಯರೆನ್ಸ್ ವಿತ್ ದ ಹೆಲ್ಪ್ ಆಫ್ ಎ ಫೀಲರ್ ಗೇಜ್. ಪಿಸ್ಟನ್ ಕ್ಲಿಯರೆನ್ಸ್ ಮತ್ತು ಸಿಲಿಂಡರ್ ವಾಲ್ವ್ ಏನಿದ್ದಿಲ್ಲ ಅದನ್ನು ಕ್ಲಿಯರೆನ್ಸ್ ಎಷ್ಟಿದೆ ಅನ್ನೋದು ಚೆಕ್ ಮಾಡಬೇಕು. ನೆಕ್ಸ್ಟ್ ರಿಪೀಟ್ ದ ಸೇಮ್ ಫಾರ್ ಆಲ್ ಸ್ಲೀವ್. ಇದನ್ನೇ ಸೇಮ್ ಎಲ್ಲ ಸ್ಲೀವ್ಗೂ ಮಾಡಬೇಕು. ಓಕೆ, ಇದು ಏನು ಅಂದರೆ ಸಿಲಿಂಡರ್ ಲೈನರು ಮತ್ತು ಬೋರ್ ಸ್ಲೀವ್ನ ರಿಮೂವ್ ಮಾಡೋದು ಯಾವ ರೀತಿ ಅಂತ, ರಿಮೂವ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ರಿಪ್ಲೇಸ್ಮೆಂಟ್ ಮಾಡೋದು ಯಾವ ರೀತಿ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ನು, ಕನೆಕ್ಟಿಂಗ್ ರಾಡ್ ಅಂದರೆ ಏನು, ವಾಟ್ ಈಸ್ ದ ಫಂಕ್ಷನ್ ಆಫ್ ಕನೆಕ್ಟಿಂಗ್ ರಾಡ್ ಏನು ಮತ್ತು ಅದರ ಫಂಕ್ಷನ್ ಏನು ಅಂತ ಕೊಟ್ಟಿರುವ ಹಾಗೆ, ಕನೆಕ್ಟಿಂಗ್ ರಾಡ್ ಈಸ್ ಆ್ಯನ್ ಎಂಜಿನ್ ಕಾಂಪೋನೆಂಟ್ ದಟ್ ಟ್ರಾನ್ಸ್ಫರ್ಸ್ ಮೋಷನ್ ಫ್ರಮ್ ಪಿಸ್ಟನ್ ಟು ದ ಕ್ರ್ಯಾಂಕ್ ಶಾಫ್ಟ್ ಆ್ಯಂಡ್ ಫಂಕ್ಷನ್ಸ್ ಆ್ಯಸ್ ಎ ಲಿವರ್ ಆರ್ಮ್. ಅಂದರೆ ಏನು ಮಾಡುತ್ತೆ, ಕನೆಕ್ಟಿಂಗ್ ರಾಡ್ ಈಸ್ ಆ್ಯನ್ ಇಂಜಿನ್ ಕಾಂಪೋನೆಂಟ್. ಇದೊಂದು ಇಂಜಿನ್ನ ಕಾಂಪೋನೆಂಟ್, ಇಂಜಿನ್ನ ಒಂದು ಭಾಗ ಇದು. ಓಕೆ, ಏನು ಮಾಡುತ್ತೆ, ದಟ್ ಟ್ರಾನ್ಸ್ಫರ್ಸ್ ಮೋಷನ್ ಫ್ರಮ್ ಪಿಸ್ಟನ್ ಟು ದ ಕ್ರ್ಯಾಂಕ್ ಶಾಫ್ಟ್. ಒಂದು ಪಿಸ್ಟನ್ನಿಂದ ಕ್ರ್ಯಾಂಕ್ ಶಾಫ್ಟ್ಗೆ ಆ ಮೋಷನನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಪಿಸ್ಟನ್ ಏನು ಮಾಡುತ್ತೆ, ಮೇಲ್ಗಡೆ ಕಂಬಷನ್ ಆದ ತಕ್ಷಣ ಆ ಪ್ರೆಷರಿಗೆ TDCಯಿಂದ BDC ಬರುತ್ತೆ. ಅಲ್ಲೇನಾಗುತ್ತೆ, ಸ್ಲೈಡಿಂಗ್ ಮೋಷನ್ ಆಗುತ್ತೆ. ಆ ಸ್ಲೈಡಿಂಗ್ ಮೋಷನ್ ಏನಿದೆಯಲ್ಲ ಆ ಮೋಷನ್ನ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಕ್ರ್ಯಾಂಕ್ ಶಾಫ್ಟಿಗೆ ಕನೆಕ್ಟ್ ಮಾಡುತ್ತೆ. ಕ್ರ್ಯಾಂಕ್ ಶಾಫ್ಟಿಗೆ ಕನೆಕ್ಟ್ ಮಾಡಿ ಕ್ರ್ಯಾಂಕ್ ಶಾಫ್ಟು ರೊಟೇಷನ್ ಆಗೋ ರೀತಿ ಅದು ನೋಡ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ದ ಫಂಕ್ಷನ್ಸ್ ಆಸ್ ಎ ಲಿವರ್ ಆರ್ಮ್. ಇದೊಂಥರ ಲಿವರ್ ಟೈಪ್ ಕೆಲಸ ಮಾಡೋವಂಥದ್ದು. ಅರ್ಥ ಆಯ್ತಾ, ಕನೆಕ್ಟಿಂಗ್ ರಾಡ್ ಏನು ಮಾಡುತ್ತೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ನು, ಮೇಕ್ ಎ ಲೀಸ್ಟ್ ಆಫ್ ಕಾಮನ್ ಫಾಲ್ಟ್ಸ್ ಇನ್ ಅ ಕೂಲಿಂಗ್ ಸಿಸ್ಟಮ್ದು ಯಾಕೆ ಕೂಲಿಂಗ್ ಸಿಸ್ಟಮಲ್ಲಿ ಕಾಮನಾಗಿ ಬರೋವಂಥ ಫಾಲ್ಟ್ಸ್ ಯಾವುದು ಅಂತ. ಓಕೆ, ಲೂಸ್ ಆರ್ ಬ್ರೋಕನ್ ವಾಟರ್ ಪಂಪ್ ಕೂಲಿಂಗ್ ಸಿಸ್ಟಮಲ್ಲಿ ವಾಟರ್ ಪಂಪ್ ಪುಲ್ಲಿಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗ್ಬಿಡುತ್ತೆ ಸಮ್ಟೈಮ್ಸ್. ಲೋ ಲೆವೆಲ್ ಆಫ್ ಕೂಲೆಂಟ್ ಇಲ್ಲದೆ ಇರೋವಂಥದ್ದು. ಫಾಲ್ಟಿ ಥರ್ಮೋಸ್ಟ್ಯಾಟ್ ವರ್ಕ್ ಆಗಲಿಲ್ಲ, ಸಪೋಸ್ ಅದೇನೋ ಇಂಡಿಕೇಶನ್ ತೋರಿಸ್ತಿಲ್ಲ ಅಂತ ಅಂದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಫಾಲ್ಟಿ ವಾಟರ್ ಪಂಪ್
ಕರೆಕ್ಟಾಗಿ ಸಪ್ಲೈ ಮಾಡಲಿಲ್ಲ ಅಂತ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಫಾಲ್ಟಿ ರೇಡಿಯೇಟರ್ ಕ್ಯಾಪ್ ಹಾರೋದಾಗ, ಸಪೋಸ್ ಇನ್ ಕೇಸ್ ಮಿಡ್ಲು ರೋಡಲ್ಲಿ ರನ್ನಿಂಗ್ ಕಂಡೀಷನಲ್ಲಿ ಅದು ಹಾರೋದಾಗಿ ಏನಾಗುತ್ತೆ, ಸಡನ್ನಾಗಿ ಪ್ರಾಬ್ಲಮ್ ಆಗುತ್ತೆ. ಆವಾಗ ನಾವು ಬಾನೆಟ್ ಎತ್ತಿದಾಗ ಸಡನ್ನಾಗಿ ಪ್ರೆಷರ್ ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ, ಗ್ಯಾಸ್ ಅದ್ರದ್ದು ಗ್ಯಾಸ್ ಎಲ್ಲ ಮೇಲ್ಗಡೆ ಬರುತ್ತೆ, ಆ ಟೈಪ್ ಆಗೋಗುತ್ತೆ. ಓಕೆ, ಕೂಲೆಂಟ್ ಲೀಕೇಜ್ ಅನ್ನೋ ಕೂಲಿಂಗ್ ಸಿಸ್ಟಮ್, ಸಪೋಸ್ ಆ ಕೂಲೆಂಟು ಎಲ್ಲ ಲೀಕೇಜ್ ಆಗ್ತಾಯಿದೆ ಅಂತ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಡಿಫೆಕ್ಟಿವ್ ಕೂಲಿಂಗ್ ಫ್ಯಾನ್ ಮೋಟರು ಏನೋ ಡ್ಯಾಮೇಜ್ ಇತ್ತು, ಅದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇಂಪ್ರಾಪರ್ ಇಗ್ನಿಷನ್ ಸರಿಯಾಗಿ ಆಗ್ತಾಯಿಲ್ಲ, ಆವಾಗಲೂ ಕೂಡ ಕೂಲಿಂಗ್ ಸಿಸ್ಟಮ್ ಫಾಲ್ಟ್ ಆಗೋಗುತ್ತೆ, ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗೋಗುತ್ತೆ. ಈಗ ಸಪೋಸ್ ಇಂತಿಷ್ಟು ಟೆಂಪ್ರೇಚರ್ನ ಪ್ರೊಡ್ಯೂಸ್ ಮಾಡೋದು ಮೇಂಟೈನ್ ಮಾಡ್ತಾ ಇರುತ್ತೆ ಇಂಜಿನ್. ಕೆಲವು ಟೈಮಲ್ಲಿ ಇಗ್ನಿಷನ್ ಸರಿ ಆಗಲಿಲ್ಲ ಅಂದರೆ ಅಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತೆ, ಅದು ಡೈರೆಕ್ಟಾಗಿ ಕೂಲಿಂಗ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಓಕೆ, ಫಾಲ್ಟಿ ಥರ್ಮೋಸ್ಟ್ಯಾಟಿಕ್ ಸ್ವಿಚ್ ಕೂಡ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರೆ ಅದು ಕೂಡ ಡೇಂಜರ್. ಓಕೆ, ನೆಕ್ಸ್ಟ್ ಕ್ವಶನು, ವೈ ದ ಕೂಲಿಂಗ್ ಸಿಸ್ಟಮ್ ಈಸ್ ಇಂಪಾರ್ಟೆಂಟ್ ಇನ್ IC engine? The primary job of the cooling system is to keep the engine from overheating by transferring this heat to the air. ಅಂದರೆ IC ಇಂಜಿನ್ನಲ್ಲಿ ಪ್ರೈಮರಿ ಕೂಲಿಂಗ್ ಸಿಸ್ಟಮ್ದು ಪ್ರೈಮರಿ ಜಾಬ್ ಏನು? ಈಗ ದ ಪ್ರೈಮರಿ ಜಾಬ್ ಆಫ್ ದ ಕೂಲಿಂಗ್ ಸಿಸ್ಟಮ್ ಈಸ್ ಟು ಕೀಪ್ engine from overheating by transferring this heat to air. ಯಾವಾಗ ಹೀಟನ್ನು ಏರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ಅದು ಓವರ್ ಹೀಟಿಂಗ್ನ ಕಡಿಮೆ ಮಾಡೋವಂಥ ಕೆಲಸ ಕೂಲಿಂಗ್ ಸಿಸ್ಟಮ್ ಫಸ್ಟ್ ಮಾಡೋವಂಥದ್ದು. ಓಕೆ, IC ಇಂಜಿನ್ ಅಂತಂದರೆ ಇಂಟರ್ನಲ್ ಕಂಬಷನ್ ಇಂಜಿನ್, SI ಇಂಜಿನ್ ಅಂತಂದರೆ ಸ್ಪಾರ್ಕ್ ಇಗ್ನಿಷನ್ ಇಂಜಿನ್. ಓಕೆ, ಕಮ್ಮಿ ಮಾಡೋವಂಥ ಕೆಲಸ ಮಾಡ್ತವೆ. ಓಕೆ, ಗೊತ್ತಾಯ್ತಾ? ಕೂಲಿಂಗ್ ಸಿಸ್ಟಮ್ದು ಫಸ್ಟ್ ಕೆಲಸ ಏನು ಅಂತ. ಯಾವಾಗ ಇಂಜಿನ್ನು ಓವರ್ ಹೀಟಿಂಗ್ ಆಗುತ್ತೆ ಆವಾಗ ಅದನ್ನು ಫಸ್ಟ್ ರಿಡ್ಯೂಸ್ ಮಾಡೋದು, ಆ ಹೀಟನ್ನು ರಿಡ್ಯೂಸ್ ಮಾಡೋವಂಥ ಕೆಲಸ ಕೂಲಿಂಗ್ ಸಿಸ್ಟಮ್ ಮಾಡುತ್ತೆ. ನೆಕ್ಸ್ಟ್, ನೇಮ್ ದ ಡಿಫ್ರೆಂಟ್ ಕಾಂಪೋನೆಂಟ್ ಆಫ್ ಕೂಲಿಂಗ್ ಸಿಸ್ಟಮ್. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಕೂಲಿಂಗ್ ಸಿಸ್ಟಮಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಬರ್ತವೆ ಅಂತ. ಒಂದು ರೇಡಿಯೇಟ್ರು, ಬಾನೆಟ್ ಓಪನ್ ಮಾಡಿದ ತಕ್ಷಣ ಫ್ರಂಟ್ಗೆ ನಮಗೆ ಸಿಗೋವಂಥದ್ದು. ಎರಡನೇದು ಕೂಲಿಂಗ್ ಫ್ಯಾನು, ಅದರ ಹಿಂದೆನೇ ಇರುವಂಥದ್ದು. ನೆಕ್ಸ್ಟ್ ಥರ್ಮೋಸ್ಟ್ಯಾಟು, ನೆಕ್ಸ್ಟ್ ರಿಸರ್ವ್ ಟ್ಯಾಂಕಲ್ಲಿ ವಾಟರ್ ಇರಲೇ, ಅದಕ್ಕೊಂದು ಟ್ಯಾಂಕ್ ಬೇಕೇ ಬೇಕು. ವಾಟರ್ ಪಂಪು, ಆ ವಾಟರ್ ಏನಿದೆ ಅದನ್ನು ಸಪ್ಲೈ ಮಾಡಬೇಕಲ್ಲ ಇಂಜಿನ್ನು, ಇದಕ್ಕೆ ಎಲ್ಲ ಸಪ್ಲೈ, ಅದಕ್ಕೆ ಪ್ರೆಷರ್ ಕ್ಯಾಪ್ ಆರ್ ಹೋಸ್, ಪ್ರೆಷರ್ ಕ್ಯಾಪ್ ಆ್ಯಂಡ್ ಹೋಸಸ್ ಇವೆಲ್ಲ ಇಂಪಾರ್ಟೆಂಟಾಗಿ ಬೇಕೇ ಬೇಕು. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದು. ನೇಮ್ ದ ಡಿಫ್ರೆಂಟ್ ಕಾಂಪೋನೆಂಟ್ ಆಫ್ ಕೂಲಿಂಗ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ನೇಮ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಇಂಜಿನ್ ಕೂಲಿಂಗ್ ಅಂತಂದರೆ ಏರ್ ಕೂಲಿಂಗು, ವಾಟರ್ ಕೂಲಿಂಗು, ಲಿಕ್ವಿಡ್ ಕೂಲಿಂಗು, ಪ್ರೆಷರ್ ಸೀಲ್ಡ್ ಕೂಲಿಂಗ್ ಅಂತಲೂ ಬರುತ್ತೆ. ಏರ್ ಕೂಲಿಂಗ್ ಅಂತಂದರೆ ನಾರ್ಮಲಾಗಿ ಬೈಕಲ್ಲೆಲ್ಲ ನೋಡಿರ್ತೀವಲ್ವ, ಫಿನ್ಸ್ ಇರುತ್ತೆ, ಆ ಫಿನ್ಸ್ ಮೂಲಕ ಏರ್ ಕೂಲಿಂಗ್ ಆಗ್ತಾ ಇರುತ್ತೆ. ಓಕೆ, ವಾಟರ್ ಕೂಲಿಂಗ್ ಅಂತಂದರೆ ಇದು ಹೆಲ್ಪ್ ಆಫ್ ರೇಡಿಯೇಟರ್ ಕೂಲೆಂಟು ಅದನ್ನು ಯೂಸ್ ಮಾಡಿಕೊಂಡು ಇಂಜಿನ್ ಓವರ್ ಹೀಟಿಂಗ್ನ ರಿಡ್ಯೂಸ್ ಮಾಡೋವಂಥದ್ದು. ಲಿಕ್ವಿಡ್ ಕೂಲಿಂಗು ಅದು ಕೂಡ ಸೇಮ್. ಪ್ರೆಷರ್ ಸೀಲ್ಡ್ ಕೂಲಿಂಗ್ ಅಂತಂದರೆ ಪ್ರೆಷರ್ನ ರಿಡ್ಯೂಸ್ ಮಾಡೋದು. ಅದೇನಿರುತ್ತೆ ಪ್ರೆಷರ್ ಇನ್ಸೈಡ್ ದ ಪ್ರೆಷರ್ ಕ್ರಿಯೇಟ್ ಆಗುತ್ತಲ್ಲ, ಆ ಪ್ರೆಷರ್ನ ಒಂದು ಸೀಲ್ ಮಾಡಿಬಿಟ್ಟು ಅದನ್ನು ಕೂಲ್ ಮಾಡೋವಂಥದ್ದು. ಓಕೆ, ದಟ್ ಈಸ್ 4 types of engine cooling systems. The difference between oil cooling system and water cooling system, what is the ಇದು ಒಂದು another question. ಓಕೆ, ಆಯಿಲ್ ಕೂಲಿಂಗು ಮತ್ತು ವಾಟರ್ ಕೂಲಿಂಗ್ ಸಿಸ್ಟಮ್ ಏನು ಡಿಫ್ರೆನ್ಸ್? ಆಯಿಲ್ ಕೂಲಿಂಗ್ ಈಸ್ ದ ಯೂಸ್ ಆಫ್ ಆಯಿಲ್ ಆಸ್ ಎ ಕೂಲೆಂಟ್. ಓಕೆ, typically to remove the surplus heat from the internal combustion engine. ಓಕೆ, ಅದೇನಿದೆ ಆ ತೈಲ ತಂಪಾಗಿಸುವಿಕೆಯ ತೈಲವನ್ನು ಶೀತಕವಾಗಿ ಬಳಸೋದು. ಅಂದರೆ ಆಯಿಲ್ ಆ್ಯಸ್ ಎ ಕೂಲೆಂಟ್ ಅಂತ ಬಳಸೋದು.
ಇಲ್ಲಿ ವಾಟರ್ ಕೂಲಿಂಗ್ ಸಿಸ್ಟಮ್, ಈ ಸಿಸ್ಟಮ್ ಯೂಸ್ ಟು ಸಪ್ಲೈ ವಾಟರ್ ಫ್ರಮ್ ರೇಡಿಯೇಟರ್ಗೆ ವಾಟರ್ನ ಕಳಿಸ್ಬಿಟ್ಟು ಟು ಇಂಜಿನ್ ವಾಟರ್ ಜಾಕೆಟಿಗೆ ಕಳಿಸ್ಬಿಟ್ಟು ಅಲ್ಲ, ಅಲ್ಲಿ ಇಂಜಿನಲ್ಲಿ ಜಾಕೆಟ್ಸ್ ಇರುತ್ತೆ, ಆ ಜಾಕೆಟ್ಸಿಗೆ ಈ ವಾಟರ್ನ ಸೆಂಡ್ ಮಾಡಿಬಿಟ್ಟು ಅದನ್ನು ಮೇಂಟೈನ್ ಮಾಡೋದು, ಒಂದು ಆಪ್ಟಿಮಮ್ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ವಾಟರ್ ಕೂಲಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಆಯಿಲ್ ಕೂಲಿಂಗ್ ಸಿಸ್ಟಮು, ವಾಟರ್ ಕೂಲಿಂಗ್ ಸಿಸ್ಟಮ್. ಓಕೆ, ಇದಿಷ್ಟು ಈ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದ ಕ್ವಶನ್ಸು. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.